ಬನ್ನಿ ಬಾಸ್, ಇವತ್ತು ನಾವು ಬೀದರ್ ಜಿಲ್ಲೆಯ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ನೋಡಿ, ಬೀದರ್ ಅಂದ ತಕ್ಷಣ ನೆನಪಾಗೋದೇನು? ಕರ್ನಾಟಕದ ಉತ್ತರದ ತುದಿ, ಕರ್ನಾಟಕದ ಕಿರೀಟ. ಹಾಗೆಯೇ ಗುರುನಾನಕ್ ಅವರು ಬೀದರಿಗೆ ಭೇಟಿ ನೀಡಿದೆಂದು ತಿಳಿದು ಬರುತ್ತದೆ. ಮತ್ತು ಮೊಹಮ್ಮದ್ ಗವಾನನ ಮದರ್ಸ, ಹಾಗೆಯೇ ವೈಮಾನಿಕ ತರಬೇತಿ ಕೇಂದ್ರ, ಬಸವಣ್ಣನವರ ಅನುಭವ ಮಂಟಪ, ಇಂತಿಷ್ಟೆಲ್ಲ ಕಂಡು ಬರುತ್ತದೆ. ಆದರೆ GK ಪರ್ಪಸ್ಸಿಂದ ನೋಡಿದರೆ ಇನ್ನೂ ಕೆಲವು ವಿಷಯಗಳಿವೆ, ಅದೆಲ್ಲ ನೀವು ತಿಳ್ಕೋಬೇಕು. ಹಾಗಂತಂದರೆ ಈ ವಿಡಿಯೋವನ್ನು ಕೊನೆಯವರೆಗೆ ವೀಕ್ಷಿಸಿ ಮತ್ತು ನಿಮ್ಮ ಅನುಭವವನ್ನು ಕಮೆಂಟಲ್ಲಿ ಹೇಳಿ ಅನ್ನುತ್ತಾ ವಿಡಿಯೋ ಶುರು ಮಾಡೋಣ. ನೋಡಿ, ಬೀದರ್ ಜಿಲ್ಲೆಯಲ್ಲಿ 8 ತಾಲೂಕುಗಳಿವೆ. ಅವು ಯಾವ್ಯಾವಪ್ಪ ಅಂತಂದರೆ ನೋಡಿ, ಲಿಸ್ಟ್ ಹೀಗಿರುತ್ತದೆ: ಬೀದರ್, ಔರಾದ್, ಬಸವ ಕಲ್ಯಾಣ್, ಭಾಲ್ಕಿ, ಹುಮ್ನಾಬಾದ್, ಚಿಳುಗುಪ್ಪ, ಕಮಲ್ ನಗರ್ ಮತ್ತು ಹುಯಿಲ್ಸೂರು ಅಂತ. ಮತ್ತು ಈ ಬೀದರ್ ಜಿಲ್ಲೆಯು ಬಹುಮನಿ ಸುಲ್ತಾನರ 2ನೇ ರಾಜಧಾನಿಯಾಗಿತ್ತು. ನೋಡಿ, ಹಾಗಿದ್ರೆ ಮೊದಲನೇ ರಾಜಧಾನಿ ಯಾವುದಾಗಿತ್ತಪ್ಪ ಅಂತಂದರೆ ಗುಲ್ಬರ್ಗ ಆಗಿರುತ್ತದೆ. ಇದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಮತ್ತು ಬೀದರ್ ಜಿಲ್ಲೆಯಲ್ಲಿ ಕಾರಂಜ ಅಣೆಕಟ್ಟು ಇದೆ. ಈ ಕಾರಂಜ ಅಣೆಕಟ್ಟು ಮಾಂಜರ ನದಿ ಅಡ್ಡಲಾಗಿ ಕಟ್ಟಲಾಗಿದೆ. ಈ ಮಾಂಜರ ನದಿಯು ಗೋದಾವರಿ ನದಿಯ ಉಪನದಿಯಾಗಿರುತ್ತದೆ. ಮತ್ತು ನೋಡಿ, 3ನೇ ಮೊಹಮ್ಮದ್ ಶಾನ ಮಂತ್ರಿ ಮೊಹಮ್ಮದ್ ಗವಾನನು ಬೀದರ್ ಜಿಲ್ಲೆಯಲ್ಲಿ ಮದರ್ಸಾವನ್ನು ಕಟ್ಟಿಸಿದನು. ಈ ಮದರ್ಸಾವನ್ನು ದಖನಿನ ರಾಣಿ ಎಂದು ಕರೆಯುತ್ತಾರೆ. ಈ ದಖನಿನ ರಾಣಿ ಮದರ್ಸಾವನ್ನು ಕಟ್ಟಿಸಿದ ನಂತರ ಮೊಹಮ್ಮದ್ ಗವಾನನ ಶಿರಛೇದನ ಮಾಡಲಾಯಿತು. ಯಾಕಂತಂದರೆ ಅವನ ಅಕ್ಕಪಕ್ಕದಲ್ಲಿರುವಂತಹ ಮಂತ್ರಿಗಳು ಇವನಿಂದ ಉರಣಗಿ ಮಾಡಿಬಿಟ್ಟು ರಾಜನಿಗೆ ಏನೋ ಒಂದು ಅವನ ಮೇಲೆ ದರೋಡೆ ಹಚ್ಚಿಬಿಟ್ಟು ಅವನ ಶಿರಛೇದನ ಮಾಡಿಸಲಾಯಿತು. ಮತ್ತು ನೋಡಿ, ನಮ್ಮ ಬೀದರ್ ಜಿಲ್ಲೆಯಲ್ಲಿರುವಂತಹ ಬಸವ ಕಲ್ಯಾಣ ತಾಲೂಕಿನಲ್ಲಿ ಅನುಭವ ಮಂಟಪವನ್ನು ಬಸವಣ್ಣನವರು ಸ್ಥಾಪಿಸಿದರು. ಈ ಅನುಭವ ಮಂಟಪದ ಅಧ್ಯಕ್ಷರು ನಮ್ಮ ಅಲ್ಲಂ ಪ್ರಭುಗಳಾಗಿದ್ದರು. ಮತ್ತು ಈ ಅನುಭವ ಮಂಟಪವನ್ನು ವಿಶ್ವದ ಮೊದಲನೇ ಪಾರ್ಲಿಮೆಂಟ್ ಅಥವಾ ಮೊದಲನೇ ಸಂಸತ್ತೆಂದು ಕರೆಯುತ್ತಾರೆ. ಮತ್ತು ನೋಡಿ, ಕಲ್ಯಾಣಿ ಚಾಲುಕ್ಯರ 2ನೇ ತೈಲಪ್ಪನು ಕಲ್ಯಾಣವನ್ನು ಸ್ಥಾಪಿಸಿದನು. ಈ ಕಲ್ಯಾಣವು ಕಲ್ಯಾಣಿ ಚಾಲುಕ್ಯರ ಪಶ್ಚಿಮದ ರಾಜಧಾನಿಯಾಗಿತ್ತು. ಮತ್ತು ನೋಡಿ, ಕಲಚೂರಿನ 2ನೇ ಬಿಜ್ಜಳನು ಕಲ್ಯಾಣದ ಮೇಲೆ ಆಕ್ರಮಣ ಮಾಡ್ತಾನೆ. ನೋಡಿ, ಕಲ್ಯಾಣದ ಮೇಲೆ ಆಕ್ರಮಣ ಮಾಡಿಬಿಟ್ಟು ಕಲ್ಯಾಣವನ್ನು ಗೆದ್ಕೊಂಡ್ಬಿಟ್ಟು ತನ್ನ ವಶಕ್ಕೆ ತೆಗೆದುಕೊಂಡ್ಬಿಟ್ಟು ಅಲ್ಲೇ ಆಡಳಿಕೆ ಮಾಡಲು ಆರಂಭಿಸಿದನು. ಇವನ ಆಸ್ಥಾನದಲ್ಲೇ ನಮ್ಮ ಬಸವಣ್ಣನವರು ಇದ್ದರು ಮಂತ್ರಿಯಾಗಿ. ಈ ಬಸವಣ್ಣನವರು ಇಲ್ಲೇ ಮಂತ್ರಿಯಾಗಿ ಉಳಿದುಕೊಂಡು ಬಿಟ್ಟು ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಮತ್ತು ಅನುಭವ ಮಂಟಪದ ಅಧ್ಯಕ್ಷರು ಅಲ್ಲಂ ಪ್ರಭುಗಳಾಗಿದ್ದರು. ಈ ಅನುಭವ ಮಂಟಪವು ವಿಶ್ವದ ಮೊದಲನೇ ಪಾರ್ಲಿಮೆಂಟ್ ಅಥವಾ ಮೊದಲನೇ ಸಂಸತ್ತೆಂದು ಅನಿಸ್ಕೊಂಡಿತ್ತು. ಮತ್ತು ನೋಡಿ, ಬೀದರ್ ಜಿಲ್ಲೆಗೆ ನಮ್ಮ ಗುರುನಾನಕ್ ಅವರು ಭೇಟಿ ನೀಡಿದ್ರಂತೆ. ಮತ್ತು ಬೀದರ್ ಜಿಲ್ಲೆಯಲ್ಲಿ ಬಿದರ್ಝರ್ರಾ ಅದನ್ನೇ ಕರೆಯುತ್ತಾರೆ, ಪವಿತ್ರ ಸ್ಥಳವಾಗಿದೆ. ಮತ್ತು ನೋಡಿ, ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಮುಖೇಡ್ ಎಂಬ ಪ್ರದೇಶವು ಕರ್ನಾಟಕದ ಉತ್ತರದ ತುದಿಯಾಗಿರುತ್ತದೆ. ಮತ್ತು ನೋಡಿ, ಬೀದರ್ ಜಿಲ್ಲೆಯು ಬಿದಿರಿಕಲಿಗೆ ಅತಿ ಫೇಮಸ್ ಆಗಿದೆ. ಈ ಬಿದಿರಿಕಲೆ ಅಂದ ತಕ್ಷಣ ನೆನಪಾಗೋದೇ ಬೀದರ್ ಜಿಲ್ಲೆ. ಮತ್ತು ಈ ಬೀದರ್ ಜಿಲ್ಲೆಯಲ್ಲಿ 1918 ಡಿಸೆಂಬರ್ 16ರಂದು ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ತಾಪಮಾನವನ್ನು ದಾಖಲಿಸಲಾಗಿದೆ. ಅದೆಷ್ಟಿತ್ತಪ್ಪ ಅಂತಂದರೆ 2.8 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕೆಳಗಿಳಿದಿತ್ತು. ಮತ್ತು ನೋಡಿ, ಬೀದರ್ ಜಿಲ್ಲೆಯಲ್ಲಿ ಪವಿತ್ರ ಸ್ಥಳವಾದ ನರಸಿಂಹ ಝರಣಿ ಇದೆ. ಹಾಗೆಯೇ ಬೀದರ್ ಜಿಲ್ಲೆಯಲ್ಲಿ ಹಲವಾರು ಕೋಟೆಗಳಿವೆ. ಅದರಲ್ಲಿ ರಂಗೀನ್ ಮಹಲ್ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದೆ. ಮತ್ತು ನೋಡಿ, ಬೀದರ್ ಜಿಲ್ಲೆ ಕೂಡ 2 ಆ್ಯಕ್ಟ್ಸ್ಗಳೊಂದಿಗೆ ತನ್ನ ಸಂಬಂಧವನ್ನು ಹಂಚಿಕೊಂಡಿದೆ. ಅದೇನಪ್ಪ ಅಂತಂದರೆ ಬೀದರ್ ಜಿಲ್ಲೆ ಕೂಡ 2 ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಅವು ರಾಜ್ಯ ಯಾವಪ್ಪ ಅಂತಂದರೆ ಒಂದು ಮಹಾರಾಷ್ಟ್ರ, ಮತ್ತೊಂದು ತೆಲಂಗಾಣ. ಹಾಗೆಯೇ ಬೀದರ್ ಜಿಲ್ಲೆಯಲ್ಲಿ ವೈಮಾನಿಕ ತರಬೇತಿ ಕೇಂದ್ರವಿದೆ. ಮತ್ತು ನೋಡಿ, ಬೀದರ್ ಜಿಲ್ಲೆಯ ವಿಶೇಷತೆಗಳು: ಬೀದರ್ ಜಿಲ್ಲೆಯಲ್ಲಿ ಖಾಸಿಂ ಬರೀದ್ ಕಟ್ಟಡಗಳಿವೆ, ವೈಮಾನಿಕ ತರಬೇತಿ ಕೇಂದ್ರವಿದೆ, ರಂಗೀನ್ ಮಹಲ್ ಇದೆ, ಗುರುನಾನಕ್ ಝರ್ರಾ ಇದೆ, ಹಾಗೆಯೇ ಸೋಲಕಂಬ ಮಸೀದಿ ಇದೆ. ಇವೆಲ್ಲ ಬೀದರ್ ಜಿಲ್ಲೆಯ ವಿಶೇಷತೆಗಳಾಗಿವೆ. ಮತ್ತು ಹೀಗೇ ವಿಡಿಯೋಸ್ ನಮ್ಮ ಚಾನಲ್ನಲ್ಲಿ ಇವೆ, ಅವೆಲ್ಲ ನೀವು ಚೆಕ್ಔಟ್ ಮಾಡಿಬಿಟ್ಟು ನಿಮ್ಮ GKಯನ್ನು ಹೆಚ್ಚಿಸಿಕೊಳ್ಳಿ ಅನ್ನುತ್ತಾ, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೀಗೆ ನಾನು ವಿಡಿಯೋ ಪ್ರತಿದಿನ ತರ್ತಾ ಇರ್ತೀನಿ. ನಿಮ್ಮ GKಯನ್ನು ಇಂಪ್ರೂವ್ ಮಾಡಿಕೊಳ್ಳಿ ಅನ್ನುತ್ತಾ, ಜೈ ಕರ್ನಾಟಕ, ಜೈ ಹಿಂದ್.